ಒಂದು ಅಚ್ಚರಿಯ ವಿಷಯ ಹೇಳ, ಬರೋಬ್ಬರಿ 1600 ದಿನಗಳು, ಸುಮಾರು 40,000 ಗಂಟೆಗಳು ಅಥವಾ 25 ಲಕ್ಷ ಸೆಕೆಂಡ್ಗಳ ಕಾಲ ಕಾದಿದ್ದೀವಿ. ಯಾಕೆ? ಯಶ್ ಅವರ ಮುಂದಿನ ಸಿನಿಮಾದ ಟ್ರೈಲರ್ ನೋಡೋಕ್ಕೆ. ನೀವೇನು ಅಂದ್ಕೊಳ್ತಿದ್ದೀರಾ? ಆ ಟ್ವೀಟ್ ಮಾಡಿದ ವ್ಯಕ್ತಿ ಮತ್ತು ಅದನ್ನು ಓದುತ್ತಿರುವ ನಾನು ಇಬ್ಬರು ಹುಚ್ಚರಾಗಿದ್ದೀವಿ ಅಂತನಾ? ಒಂದು ಸ್ವಲ್ಪ ಹುಚ್ಚು ಹಿಡಿದಿದೆ, ಆದರೆ ಕೇವಲ ಯಶ್ ಅವರಿಗಾಗಿ ಮಾತ್ರ. ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳ ಜೊತೆ ಇರೋ ಕನೆಕ್ಷನ್ ಇದೆಯಲ್ಲ, ಅದು ಅಂಥದ್ದು. ಸೊ ಯಾಕಪ್ಪ ಅಂತಂದರೆ, ತುಂಬ ಜನ ಒಪ್ಪದೇ ಇರ್ಬೋದು. ಎಲ್ಲರಿಗೂ ಗೊತ್ತು, KGFನ ಕ್ರೇಜು ಒಂದು ಕಾಲದಲ್ಲಿ ಭಾರತದಿಂದ ಹೋಗಿ DC ಮಾರ್ವಲ್ ಲೆವೆಲ್ಗೆ ಹೋಗಿ ಫ್ಯಾನ್ ಬೇಸ್ಗೆ ಟಕ್ಕರ್ ಕೊಟ್ಟಿತ್ತು. ಆಗ ಯಾರು ತಾನೇ ಅಂದ್ಕೊಂಡಿದ್ರಿ KGF ಚಾಪ್ಟರ್ 3 ಆದಮೇಲೆ ಸಲೀಸಾದ ಅವಕಾಶ ಬಿಟ್ಟು ಯಶು ಮತ್ತೆ ಅವ್ರ ಕೆರಿಯರಲ್ಲಿ ಅತಿ ದೊಡ್ಡ ಜೂಜಾಟಕ್ಕೆ ಅಥವಾ ಚಾಲೆಂಜ್ಗೆ ಕೈ ಹಾಕ್ತಾರಂತ. ಯಾಕಂದರೆ ಈ ಸಿನಿಮಾ ಗೆಲ್ಲೋದು ಎಲ್ಲರೂ ಅಂದ್ಕೊಂಡಷ್ಟು ಸುಲಭ ಅಲ್ಲ. ಯಾಕೆ ಸುಲಭ ಅಲ್ಲಪ್ಪ ಅಂತಂದರೆ, ಟಾಕ್ಸಿಕ್ ಅನ್ನೋ ಪದ ಕೇಳೋಕೆ ಎಷ್ಟು ಚಿಕ್ಕದಾಗಿ ಸ್ಟೈಲಿಶ್ ಆಗಿ ಕಾಣ್ತಿದೆಯಲ್ಲ, ಅದು ಯಶ್ ಅವ್ರಿಗೆ ಅಷ್ಟೇ ದೊಡ್ಡ ರಿಸ್ಕ್ ಕೂಡ ಹೌದು. ಯಾಕಂದರೆ ನಾನು ಕಣ್ಣಾರೆ ನೋಡಿದ್ದೀನಿ, ಎಷ್ಟೋ ಜನ ಈ ವ್ಯಕ್ತಿಯ ಅವನತಿ ಡೌನ್ಫಾಲ್ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. 18 ಸಿನಿಮಾಗಳಲ್ಲಿ 17 ಬೇರೆ ಬೇರೆ ಡೈರೆಕ್ಟರ್ಗಳು ಒಬ್ಬ ವ್ಯಕ್ತಿಗೆ ತನ್ನ ಮೇಲೆ ಇಷ್ಟೊಂದು ನಂಬಿಕೆ ಇದ್ದಾಗ ಆತನಿಗೆ ಸಾವಿರಾರು ಕೋಟಿ ಸಂಪಾದಿಸೋಕ್ಕಿಂತ ಸಾವಿರಾರು ವರ್ಷ ನನ್ನ ಹೆಸರು ಉಳಿಬೇಕು ಅನ್ನೋದು ಮುಖ್ಯ ಆಗುತ್ತೆ. ಈ ಸಿನಿಮಾಗೆ ಸ್ವತಃ ಯಶ್ ಅವರೇ ರೈಟರ್ ಆಗಿದ್ದಾರೆ. ಲಾಭ ನಷ್ಟ ಏನೇ ಆಗಲಿ ಪ್ರೊಡ್ಯೂಸರ್ ಆಗಿ ನಾನೇ ತಗೋತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಿದ್ದಾರೆ. ಇವೆಲ್ಲ ಮಾಡೋದಕ್ಕೆ ಒಂದು ಗುಂಡೆ ಸಾಕಾಗಲ್ಲ, ಡಬಲ್ ಗುಂಡಿಗೆ ಬೇಕು. ಇದು ಒಂದು ಸಿನಿಮಾ, ಇಬ್ಬರು ಯಶು. ಇದು ಹೇಗೆ ಅಂದ್ರೆ, ಟಾಕ್ಸಿಕ್ ಮುಗೀತು ಅಂದ್ರೆ ಯಶ್ ಕತೆ ಮುಗೀತು ಅನ್ನೋ ಹಾಗಿದೆ. ಆದ್ರೆ ಯಾರ ಹಿಂದೆ ಸ್ವತಃ ಪ್ರೇಕ್ಷಕರೇ ನಿಂತಿರ್ತಾರೋ ಅವರ ಸಿನಿಮಾಗಳ ಕಾರ್ ಪಾರ್ಕಿಂಗ್ ಟಿಕೆಟ್ ಕಲೆಕ್ಷನ್ ಇದೆಯಲ್ಲ, ಅದು ದೊಡ್ಡ ದೊಡ್ಡ ಸ್ಟಾರ್ಗಳ ಲೈಫ್ ಟೈಮ್ ಕಲೆಕ್ಷನ್ಗಿಂತ ಡಬಲ್ ಇರುತ್ತೆ. ಅದಕ್ಕೆ ಹೊಟ್ಟೆ ಹೊರ್ಕೋಬೇಡಿ, ಅವರ ಸಮಬಲಕ್ಕೆ ಬರೋಕೆ ನೋಡಿ. ಅಂತಿಮವಾಗಿ 2026ರ ಅತ್ಯಂತ ವಿವಾದಾತ್ಮಕ ಸಿನಿಮಾದ ಟ್ರೈಲರ್ ಯಾವುದಾದ್ರೂ ರಿಲೀಸ್ ಆಗಿದ್ರೆ ಅದು ಟಾಕ್ಸಿಕ್ ಮಾತ್ರ. ಯಾಕಪ್ಪ ಅಂತಂದ್ರೆ, ಹಾಲಿವುಡ್ ಸ್ಟೈಲ್ನ ರಾ ಕಂಟೆಂಟ್ ನಿರೀಕ್ಷಿಸಿದ್ರು, ಆದ್ರೆ ಇದರ ನಡುವೆ ಟಾಕ್ಸಿಕ್ ಎಮೋಷನ್ಸ್ನ ಎಲ್ಲರ ಲೆಕ್ಕಾಚಾರದ ತಲೆಬುಡವನ್ನೇ ಚೇಂಜ್ ಮಾಡಿದೆ. 280 ಸೆಕೆಂಡ್ನ ಟ್ರೈಲರ್ ನೋಡಿದ್ರೆ ಸಾಕು, ಪುಷ್ಪ 2 ಮೊದಲ ದಿನದ 280 ಕೋಟಿ ರೆಕಾರ್ಡ್ ಮುರಿಯೋದು ಪಕ್ಕ ಅನ್ಸುತ್ತೆ. ನಿಜ ಹೇಳಬೇಕು ಅಂದರೆ, ಈ ಕ್ವಾಲಿಟಿಯ ಟ್ರೈಲರ್ ನೋಡೋಕ್ಕೆ ಟಿಕೆಟ್ ಇಡಬೇಕಾಗಿತ್ತು. ಪ್ರತಿಯೊಂದು ಸೀನ್ ಕೂಡ ಹಾಲಿವುಡ್ ರೇಂಜಲ್ಲಿ ಮಾಡಿದ್ದಾರೆ. ಒಂದೇ ಟ್ರೈಲರ್ನಲ್ಲಿ ಯಶ್ ಅವರ ಇಷ್ಟೊಂದು ಲುಕ್ಗಳನ್ನು ಯಾರೂ ಕೂಡ ಕನಸಲ್ಲೂ ಊಹಿಸಿರಲಿಲ್ಲ. ಒಬ್ಬ ಯಶ್ ಬಂದ್ರೇ ಇಡೀ ಇಂಡಸ್ಟ್ರಿ ನಡುಗುತ್ತೆ. ಇನ್ನು ಇಷ್ಟೊಂದು ಜನರು ಒಟ್ಟಿಗೆ ನೋಡಿ ಹಲವರ ಪ್ಯಾಂಟ್ ಒದ್ದೆ ಆಗ್ಬೋದು. ಇದು ಕೇವಲ ಮಾಸ್ ಅಲ್ಲ, ಖತರ್ನಾಕ್ ಸಿನಿಮಾ. ಟಾಕ್ಸಿಕ್ ಕೇವಲ ಅಡಲ್ಟ್ ಕಂಟೆಂಟ್ ಅಂತ ಹೊಗಳ್ತಿದ್ದವ್ರಿಗೆ ಈ ಟ್ರೈಲರ್ ಕಪಾಳ ಮೋಕ್ಷ ಮಾಡಿದೆ. ಈ ಗೀತು ಮೋಹನ್ ದಾಸ್ ಅವರನ್ನ ಹಗುರವಾಗಿ ತಗೋಬಿಡಿ. ಈ ಬಾರಿ ರಾಯ ಎದುರು ಬರೋ ಟಿಕೆಟ್ ಭಾರತೀಯ ಚಿತ್ರರಂಗದ ಇತಿಹಾಸವನ್ನೇ ಬದಲಿಸಿದೆ. ಯಶ್ ಅವರು ರಾಯ ಪಾತ್ರದಲ್ಲಿ ಭಯಾನಕ ಪಾತ್ರವನ್ನು ಹೊತ್ತಿದ್ದಾರೆ. ಈ ಕ್ಯಾರೆಕ್ಟರ್ ಹಿಂದಿರೋ ಕಥೆಯನ್ನ ನೆನೆಸ್ಕೊಂಡ್ರೆ ಮೈ ಜುಮ್ ಎನ್ನುತ್ತೆ. ಥಿಯೇಟರ್ ನಲ್ಲಿ ತಂದೆ ಮಗ ಸಾವಿನ ನರ್ತನ ಮಾಡೋದಂತರೂ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಸಂದೀಪ್ ರೆಡ್ಡಿ ವಂಗಾಗೂ ಹೆಮ್ಮೆ ಅನ್ಸಿರುತ್ತೆ. ಯಾಕಂತಂದ್ರೆ ಇಂಥ ಡೇಂಜರಸ್ ಲೇಡಿ ಕ್ಯಾರೆಕ್ಟರ್ಗಳು ವಂಗ ಡಿಕ್ಷನರಿಲಿ ಕೂಡ ಸಿಗಲ್ಲ. ಈ ಸಿನಿಮಾದಲ್ಲಿರೋ ಎಲ್ಲಾ ಲೇಡಿ ಆಕ್ಟರ್ಗಳು ಕೂಡ ಬೆಸ್ಟ್ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳೋಕೆ ಆಗ್ತಿಲ್ಲ. ಎಲ್ಲರೂ ನೈಜ ಜಗತ್ತಿನ ರಾಕ್ಷಸರೇ ಅಂತ ಕಾಣಿಸ್ತಿದ್ದಾರೆ. 5 ನಿಮಿಷದ ಟ್ರೈಲರ್ ಬಿಟ್ಟರು ಕೂಡ ಕಥೆಯ ಸೀಕ್ರೆಟ್ ಅನ್ನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಎಡಿಟಿಂಗ್ ಅಂತೂ ಟಾಪ್ ನಾಚ್ ಅಂತಾನೆ ಹೇಳ್ಬೋದು. ಒಂದೇ ಒಂದು ಕೊರತೆ ಕಾಣಿಸಿದ್ದು ನನಗೇನಪ್ಪ ಅಂತಂದ್ರೆ, ಡಬ್ಬಿಂಗ್ ಡೈಲಾಗ್ಸ್ ಇನ್ನಷ್ಟು ಸ್ಪಷ್ಟವಾಗಿರ್ಬೇಕಾಗಿತ್ತು ಅಂತ. ಇನ್ನು ರವಿ ಬಸ್ರೂರ್ ಅವರ ವಾಲ್ಯೂಮ್ ಇದೆಯಲ್ಲ, 100ರ ಬದಲು 1000 ಕಿಟ್ ಆಗಿದೆ. ಸೌಂಡ್ ಎಫೆಕ್ಟ್ ಸ್ವಲ್ಪ ಕಿವಿಗೆ ಹಂಗೆ ಚುಚ್ಚುತ್ತೆ. ಟಾಕ್ಸಿಕ್ 2026ರ ಆಡಿಯನ್ಸ್ಗೆ ಬೇಕಾದ ಎಲ್ಲವನ್ನೂ ತುಂಬಿದೆ. ಆಕ್ಷನ್, ಅನ್ಪ್ರಿಡಿಕ್ಟಬಲ್ ಸ್ಟೋರಿ, ಬೋಲ್ಡ್ ಸೀನ್ಸ್, ಯಾವುದೇ ಅಸಭ್ಯತೆ ಇಲ್ಲದೆ ಕೇವಲ ಮೆರಿಟ್ ಮೇಲೆ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ಯಶ್ ಜೊತೆ ಕಾಂಪಿಟೇಟ್ ಮಾಡುವಂತ ಚರ್ಚೆ ಇವತ್ತಿಗೆ ಮುಗಿದಿದೆ. ಅವರ ಎದುರು ನಿಂದ್ರೆ ಕೆರಿಯರೇ ಖತಮ್. 4 ನಿಮಿಷದಲ್ಲಿ ಯಶ್ ಕೊಟ್ಟಿರೋ ಸ್ಕ್ರೀನ್ ಪ್ರೆಸೆನ್ಸ್ ಮುಂದೆ ಬೇರೆ ಯಾರೂ ಸಾಟಿ ಇಲ್ಲ. ನೀವು ಸ್ಟಾರ್ ಆಗಿದ್ರೆ ಯಶ್ ಇಡೀ ಆಕಾಶ. ಆರ್ ಫಾರ್ ರಾಯ, ಆರ್ ಫಾರ್ ರಾವಣ ಒಟ್ಟಾಗಿ ಸೇರಿದ್ರೆ ಆರ್ ಫಾರ್ ರೆಕಾರ್ಡ್ಸ್. ಧೂಳಿಪಟ ಆಗೋದು ಗ್ಯಾರಂಟಿ, ಹೇಟರ್ಸ್ ಕಣ್ಣೀರು ಹಾಕಿದ್ ಖಚಿತ. KGF ಬಂದಾಗ ಇದು ಕೇವಲ ಒಂದು ಅದೃಷ್ಟ ಅಂತ ಹೇಳಿದವ್ರಿಗೆ ಈಗ ಟಾಕ್ಸಿಕ್ ಉತ್ತರ ಕೊಡೋಕೆ ಬರ್ತಿದೆ. ಕನ್ನಡ ಚಿತ್ರರಂಗದ ಒಬ್ಬ ನಟ ಇಡೀ ಗ್ಲೋಬಲ್ ಸಿನಿಮಾವನ್ನೇ ತನ್ನ ಹೆಗಲ ಮೇಲೆಗೆ ಹೊತ್ತು ನಿಲ್ಲೋದು ಅಂದರೆ ಅಷ್ಟು ಸುಲಭವಲ್ಲ. ಇದು ಬರೀ ಯಶ್ ಅವರ ಕಂಬ್ಯಾಕ್ ಅಲ್ಲ, ಇದು ಗ್ಲೋಬಲ್ ಬಾಕ್ಸ್ ಆಫೀಸ್ ಮೇಲೆ ಕನ್ನಡದ ಬಾವುಟ ಹಾರಿಸೋ ಅಖಾಡ. ಬಾಲಿವುಡ್ ಹಾಲಿವುಡ್ ಅಂತ ಹೇಳಿ ಬೇರೆ ಕಡೆ ಮುಖ ಮಾಡ್ತಿದ್ದವ್ರಿಗೆ ಈಗ ಬೆಂಗಳೂರಿನತ್ತ ತಿರುಗಿ ನೋಡುವಂತೆ ಮಾಡಿರೋ ಗೊತ್ತು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು.
ಟಾಕ್ಸಿಕ್ ಅಂದರೆ ಕೇವಲ ವಿಷ ಮಾತ್ರ ಅಲ್ಲ, ಅದು ಬಾಕ್ಸ್ ಆಫೀಸ್ಗೆ ಹತ್ತಿರೋ ರಕ್ತದ ಅಮಲು. ಇದು ಅನಿಮಲ್ಗಿಂತ ಬೆಟರ್ರಾ ಅಥವಾ ಸಮಾನನಾ ಅನ್ನೋದು ನಿಮ್ಮ ತೀರ್ಮಾನಕ್ಕೆ ಬಿಡ್ತೀನಿ. ಕಮೆಂಟ್ ಮಾಡಿ ತಿಳಿಸಿ. ಸುಳ್ಳು ಹೇಳಿದ್ರೆ ಕಾಗೆ ಕುಕ್ಕುತ್ತೆ. ನೀವು ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ಬುಕ್ ಮಾಡೋಕ್ಕೆ ರೆಡಿನಾ? ನಿಮ್ಮೂರಲ್ಲಿ ಟಾಕ್ಸಿಕ್ ಕಟ್ಔಟ್ ಎಷ್ಟು ಅಡಿ ನಿಲ್ಲುತ್ತೆ? ಕಮೆಂಟ್ ಮಾಡಿ, ಬಾಕ್ಸ್ನಲ್ಲಿ ಬೆಂಕಿ ಹಚ್ಚಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.